BJP ಅವರು ನನಗೆ ದೇ ಲವ್ ಮೀ ಸೋ ಮಚ್, ನನಗೆ ಬಿಟ್ಕೊಡೋಕೆ ರೆಡಿ ಇಲ್ಲ. ಒಬ್ಸೆಷನ್ ಆಗಿಬಿಟ್ಟಿದ್ದೀನಿ BJP ಅವರಿಗೆ. ಪದೇ ಪದೇ ಕೇಳ್ತಾರೆ ಕ್ವಾಲಿಫಿಕೇಷನ್ ಇದೆಯಾ ನನಗೆ, ಆಮ್ ಐ ಕ್ವಾಲಿಫೈಡ್ ಅಂತ ಕೇಳ್ತಾರೆ. ಎಸ್, ಐ ಆಮ್ ಕ್ವಾಲಿಫೈಡ್. ಐ ಆಮ್ ಕ್ವಾಲಿಫೈಡ್ within the constitution to stand for an election. I am qualified to be a member of the legislative house. I am qualified to be the member of the parliament. ಏನಿದೆ ಇವರಿಗೆ ಏನು ಅರ್ಥ ಆಗಿಲ್ಲ ಅಂದರೆ ಬಂದು ಕೇಳಿ, ಹೇಳ್ತೀನಿ. ಐ ಆಮ್ ಅ ಟ್ರೇನ್ಡ್ ಗ್ರಾಫಿಕ್ ಡಿಸೈನರ್ ಆ್ಯಂಡ್ ಎನ್ ಆ್ಯನಿಮೇಟರ್. ಕಷ್ಟ ಏನ್ರಿ ಅರ್ಥ ಮಾಡ್ಕೊಳೋದು ನಿಮಗೆ? ಉಮೇಶ್ ಜಾಧವ್, ಕಷ್ಟ ಇದೆಯಾ? ನ್ಯಾಷನಲ್ ಲಾ ಸ್ಕೂಲದ ಎಂಟ್ರೆನ್ಸ್ ಎಕ್ಸಾಮನ್ನು ಪಾಸ್ ಮಾಡಿ ನಾನು ಬಿಟ್ಟಿದ್ದೀನಿ. ಕಷ್ಟ ಏನ್ರಿ ನಿಮಗೆ? ಯು ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಮೈ ಚಾಯ್ಸ್ ಆಫ್ ಬೀಯಿಂಗ್ ಅ ಗ್ರಾಫಿಕ್ ಡಿಸೈನರ್? ಯು ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಮೈ ಚಾಯ್ಸ್ ಆಫ್ ಬೀಯಿಂಗ್ ಎನ್ ಆ್ಯನಿಮೇಟರ್? ಯು ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಮೈ ಚಾಯ್ಸ್ ಆಫ್ ನಾಟ್ ಗೋಯಿಂಗ್ ಟು ನ್ಯಾಷನಲ್ ಲಾ ಸ್ಕೂಲ್? ಕೊಡಿಸ್ತೀನಿ. ನೀವು ಕ್ವಾಲಿಫಿಕೇಷನ್ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಐ ಆಮ್ ಮೋರ್ ಕ್ವಾಲಿಫೈಡ್ ದೆನ್ ಯುವರ್ ಪ್ರೈಮ್ ಮಿನಿಸ್ಟರ್. ಆಯಿತಾ? ಇದು ನಿಮ್ಮ ಪ್ರಧಾನಮಂತ್ರಿಯವರ ಡಿಗ್ರಿ ಯಾವುದಿದೆ ಹೇಳಬೇಡ್ರಿ. ನಾನು ಹೇಳಿದ್ದೀನಲ್ಲ, ನಾನು ತೋರಿಸ್ತೀನಿ ನಂದೆಲ್ಲನು. ಪಾಪ ಅರವಿಂದ್ ಕೇಜ್ರಿವಾಲ್ ಅವರು ಒಂದು RTI ಹಾಕಿದ್ದಾರೆ ಡೆಲ್ಲಿ ಯೂನಿವರ್ಸಿಟಿಗೆ, ಪ್ರಧಾನಮಂತ್ರಿಯವರ ಕ್ವಾಲಿಫಿಕೇಷನ್ ಏನು ಅಂತ. ಅದು RTIನಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅಮಿತ್ ಶಾ ಅವ್ರು ಬಂದು ಹಿಂಗೆ ಒಂದು ಡಿಗ್ರಿ ತೋರಿಸಿದ್ರು. ಅದರಲ್ಲಿ ಏನಿದೆ ಗೊತ್ತಾ ಸರ್? ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅಂತೆ, ಮಾಸ್ಟರ್ಸ್ ಇನ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್. ಇದ್ರ ಬಗ್ಗೆ ಮಾತಾಡ್ತಾರ ಉಮೇಶ್ ಜಾಧವ್ ಅವರು? ನನ್ನ ಕ್ವಾಲಿಫಿಕೇಷನ್ ಕೇಳ್ತಾ ಇದ್ರಲ್ಲಪ್ಪ. ಟ್ರಸ್ಟ್ ಮೀ ಉಮೇಶ್ ಜಾಧವ್ ಅವರೇ, ಐ ಆಮ್ ಮೋರ್ ಕ್ವಾಲಿಫೈಡ್ ದೆನ್ ದ ಪ್ರೈಮ್ ಮಿನಿಸ್ಟರ್. ನೀವು ಏನೇನು ಮಾಡಿದ್ದೀರಾ, ಏನೇನು ಪ್ರಾಬ್ಲಮ್ ಏನಂದರೆ, ಈ ಡೆಲ್ಲಿನಲ್ಲಿರುವಂಥ ಲಟ್ಟಿಯನ್ಸ್ ಮೀಡಿಯಾ ಏನಿದೆ, ಗೋಧಿ ಮೀಡಿಯಾ ಏನಿದೆ, ಇದೆಲ್ಲ ಹೇಳಲ್ಲ. ತಂದು ತೋರಿಸ್ಬಿಡ್ಲಿ. ರಾಹುಲ್ ಗಾಂಧಿ ಅವ್ರದ್ದು, ರಾಹುಲ್ ಗಾಂಧಿ ಪಪ್ಪು ಅಂತಾರಲ್ಲ, ಈಸ್ ಆಲ್ಸೋ ಮಾಸ್ಟರ್ಸ್. ಕೇಂಬ್ರಿಡ್ಜ್ ಹಾರ್ವರ್ಡ್ನಲ್ಲೂ ಓದಿದ್ದಾರೆ ಅವರು. ಅದೇ ಎಕನಾಮಿಕ್ಸ್ ಮಾಡಿದ್ದಾರೆ ಅವರು. ಈಗ ಏನೇನು ರಾಹುಲ್ ಗಾಂಧಿ ಬಗ್ಗೆ ಹೇಳಿದ್ರು ಅವೆಲ್ಲ ಸತ್ಯ ಆಯ್ತಲ್ಲ. BJP ಅವರು ನಮ್ಮ ಬಗ್ಗೆ ಟೀಕೆ ಮಾಡ್ತಾಯಿದ್ರು, ಅದೆಲ್ಲ ಸತ್ಯ ಆಯ್ತಲ್ಲ. ಈಗ ನಾನು ಕೇಳ್ತಾ ಇರೋದು ಇಷ್ಟೇ, ಪದೇ ಪದೇ ನೀವು ಎಲ್ಲ ಸೇರಿ ವೈಯಕ್ತಿಕಕ್ಕೆ ಬರ್ತೀರಾ, ಬನ್ನಿ, ನೋ ಪ್ರಾಬ್ಲಮ್, ಅದನ್ನು ಚರ್ಚೆ ಮಾಡೋಣ. ನಾನು ಕೇಳ್ತಾ ಇರೋದು ಉಮೇಶ್ ಜಾಧವ್ ಅವರಿಗೆ ಮತ್ತು ನಮ್ಮ BJP ಲೀಡರ್ಸಿಗೆ ಇಷ್ಟೇ. ಮೊನ್ನೆ ತಮ್ಮ ಅಲಯನ್ಸ್ ಪಾರ್ಟ್ನರು ಒಂದು ದೊಡ್ಡ ಹಗರಣನೇ ಮಾಡಿದ್ದಾರೆ. ಸೆಕ್ಷುವಲ್ ಹರಾಸ್ಮೆಂಟು, ರೇಪು, ಆಲ್ಮೋಸ್ಟ್ 2700 ವಿಡಿಯೋಗಳಿದೆ ಅಂದ್ಬಿಟ್ಟು ನಿಮ್ಮ ಕ್ಯಾಂಡಿಡೇಟೇ, ಬೇರೆ ಕಾಂಗ್ರೆಸ್ನವ್ರು ಹೇಳ್ತಾ ಇಲ್ಲ, ಪಬ್ಲಿಕ್ ಹೇಳ್ತಾ ಇಲ್ಲ, ಯಾರು ನಿಮ್ಮ BJPಯ ಹೊಳೆ ನರಸೀಪುರ ಕ್ಯಾಂಡಿಡೇಟ್, ಒಫಿಷಿಯಲ್ ಕ್ಯಾಂಡಿಡೇಟ್ ಮಿಸ್ಟರ್ ದೇವರಾಜೇಗೌಡ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ. ಯಾವತ್ತು? 8 ಡಿಸೆಂಬರ್ 8/12/2023 ಪತ್ರ ಬರೆದಿದ್ದಾರೆ. ಸರ್, ಇವ್ರಿಗೆ ಟಿಕೆಟ್ ಕೊಡಬೇಡಿ, ಎಲ್ಲ ಮಾಹಿತಿ ಕೊಟ್ಟರು ಕೂಡ ನೀವು ಇಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ. ಇದು ಯಾಕೆ ಉಮೇಶ್ ಜಾಧವ್ ಅವರಿಗೆ ಮತ್ತು BJP ನಮ್ಮ ಲೀಡರ್ಸಿಗೆ ಹೇಳ್ತಾ ಇದ್ದಾರೆ ಅಂದರೆ, ಮೊನ್ನೆ ಹುಬ್ಬಳ್ಳಿ ಪ್ರಕರಣದಲ್ಲಿ ಎಲ್ಲರೂ ಕೂಡ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಹತ್ರ ಪ್ರತಿಭಟನೆ ಮಾಡಿದ್ರು. ಅಲ್ಲಿ ನಿಮ್ಮ ಕೆಲಸಕ್ಕೆ ಬರಲಾರ್ದು ಒಬ್ಬ ನಿಮ್ಮ ರೈಟ್ ಹ್ಯಾಂಡ್ ಇಟ್ಕೊಂಡಿದ್ದೀರಲ್ಲ, ಅವನು ಆಂದೋಲನದವನು, ಅವನೇನಂತಾನೆ, ಗಲಿ ಗಲಿ ಮೇ ಚಾಕುವೆ ಸಿದ್ದರಾಮಯ್ಯ ಡಾಕುವೆ ಅಂತಾನಲ್ಲ. ಎಲ್ಲೋಗಿದ್ದಾರೆ ಅವರು? FIR ಆದಮೇಲೆ ಗಾಯಬೇ ಆಗಿದ್ದಾನಲ್ಲ. ಇವಾಗ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಹುಬ್ಳಿನಲ್ಲಿ ಆ ಇನ್ಸಿಡೆಂಟಿಗೆ ತೋರಿಸ್ತಿರೋ ಆಸಕ್ತಿ, ಇಲ್ಲಿ 2000 ಮಹಿಳೆಯರ ಮೇಲೆ 3000 ಮಹಿಳೆಯರ ಮೇಲೆ ಆಗದಂಥ ಅತ್ಯಾಚಾರ, ಲೈಂಗಿಕ ಅತ್ಯಾಚಾರ, ಇದ್ರ ಬಗ್ಗೆ ಯಾಕೆ ಕಾಳಜಿ ಉಮೇಶ್ ಜಾಧವ್ ಮತ್ತು ಆ ಸ್ವಾಮಿಗಳು ಮತ್ತು ಬೇರೆಯವರು ತೋರಿಸ್ತಾ ಇಲ್ಲ? ಯಾಕೆ BJPಯವರು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ? ಇವರು ಹಿಂದೂ ಹೆಣ್ಮಕ್ಳು ಅಲ್ವಾ? ಇವ್ರ ಕುತ್ತಿಗೆ ಮೇಲೆ ತಾಳಿ ಇರಲಿಲ್ವಾ? ಮಂಗಳಸೂತ್ರ ಇರಲಿಲ್ವಾ ಉಮೇಶ್ ಜಾಧವ್ ಅವರೇ? ಅವತ್ತು ಮಾತ್ರ ಏನು ನಿಂತ್ಬಿಟ್ಟು ಸಿದ್ದರಾಮಯ್ಯ ಅವರಿಗೆ ಡಾಕು ಅಂದಿದ್ದು, DK ಶಿವಕುಮಾರ್ ಅವರಿಗೆ ಡಾಕು ಅಂದಿದ್ದು. ಹುಬ್ಳಿ ಹೆಣ್ಮಕ್ಳ ಮರ್ಯಾದೆಗೋಸ್ಕರ ಹೆಂಗೆ ಹೋರಾಟ ಮಾಡಿದ್ರಿ, ಈಗ ಯಾಕೆ ಮಾಡ್ತಾ ಇಲ್ಲ ತಾವು? ಎಲ್ಲಿದ್ದಾರೆ ನಿಮ್ಮ ವಿಜೇಂದ್ರ ಅವರು? ಎಲ್ಲಿದ್ದಾರೆ ನಿಮ್ಮ ಅಶೋಕ್ ಅವರು? ನಿಮ್ಮ ಅಮಿತ್ ಶಾ ಅವರು, ನಡ್ಡಾ ಅವರು ಎಲ್ಲಿದ್ದಾರ್ರಿ? ಇವತ್ತೇನೋ ಅಮಿತ್ ಶಾ ಅವರು ಇವತ್ತು ಹುಬ್ಳಿಗೆ ಹೋಗ್ತಾ ಇದ್ದಾರೆ ಅಂತಲ್ಲ, ಸಂತ್ರಸ್ತರ ಮನೆಗೆ. ಅದೇ ರೀತಿ ಹಾಸನಿಗೆ ಮನೆಗೆ ಅಡ್ಡಾಡಬೇಕು, 3000 ಮನೆಗಳು ಅಡ್ಡಾಡಬೇಕು. JP ನಡ್ಡಾ ಅವರು, ಅಮಿತ್ ಶಾ ಅವರು, ವಿಜೇಂದ್ರ ಅವರು, ಅಶೋಕ್ ಅವರು ಮೈ ಮೇಲೆ ಎಣ್ಣೆ ಹಾಕೊಂಡು ಕುತ್ಕೊಳಕ್ಕಾಗಲ್ಲ, ಕೈ ತೊಳ್ಕೊಳಕ್ಕಾಗೋದಿಲ್ಲ. ಈಗ ಅವಾಗ ಎಷ್ಟು ಭಾಳ ಪ್ರಾಮಾಣಿಕವಾಗಿದ್ರಲ್ಲ
ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಘೋಷಣೆದು. ಹಿಂದೂ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಮಂಗಳಸೂತ್ರಿಗೆ ಕೀಮತ್ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳ್ತಾ ಇದ್ರಲ್ರಿ. ಎಲ್ಲಿದ್ರಿ? ಎಲ್ಲೋಡೋಗಿದ್ದೀರಾ? ವೇದಿಕೆ ಮೇಲೆ ಸಾವಿರಾರು ಜನ ಮುಂದೆ ಪ್ರಧಾನಮಂತ್ರಿಗಳು ಪ್ರಜ್ವಲ್ ರೇವಣ್ಣಗೆ ಏನು ಓಟ್ ಹಾಕ್ತೀರಾ ನೀವು, ಪ್ರತಿಯೊಂದು ಓಟು ಅದು ಮೋದಿಗೆ ಶಕ್ತಿ ತರುತ್ತೆ, ಅದು ಮೋದಿಗೆ ಬಲ ಕೊಡುತ್ತೆ, ದೇಶವನ್ನು ಸುಭದ್ರವಾಗಿರಿಸುತ್ತೆ ಅಂತ ಹೇಳಿದವರು ಈ ಲೆಟರ್ ಓದಿಲ್ವೇನಪ್ಪ ನೀವು? ನಿಮ್ಮ ಕ್ಯಾಂಡಿಡೇಟ್ ಕೊಟ್ಟಿದ್ದು ಇದೆಲ್ಲ ಗೊತ್ತಿದ್ರೂ ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟು ಈ ಪ್ರಕರಣ ಬಯಲಿಗೆ ಬಂದ ಮೇಲೆ ಅವ್ರಿಗೆ ವಿದೇಶಕ್ಕೆ ಕಳಿಸ್ತೀರಾ ನೀವು? ನೀವು ಓಪನ್ ಡಿಬೇಟಿಗೆ ನೀವು ಸಜ್ಜಾಗ್ತಿದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಬನ್ನಿ ನಿಮ್ಗೆ ಸ್ಟೇಜ್ ಮಾಡಿ ಕೊಡ್ತೀನಿ. ಫಸ್ಟ್ ಪ್ರತಿಭಟನೆ ಮಾಡಿ ಒಂದು 6 ತಾಸು ಪ್ರತಿಭಟನೆ ಮಾಡಿ ಬಿಸಿಲಲ್ಲಿ ಕಾಪಾಡಿ ಮಹಿಳೆಯರ ಗೌರವವನ್ನು. ಅದಾದಮೇಲೆ ಬರೋಣ ಚರ್ಚೆಗೆ. ಆದ್ದರಿಂದ ನಿಮ್ಮ ಸ್ಮೃತಿ ಇರಾನಿಗೆ ಕರೆಸಿ, ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕರೆಸಿ, ನಿಮ್ಮ ಅಮಿತ್ ಶಾ ಅವ್ರಿಗೆ ಕರೆಸಿ, ಶೋಭಾ ಅಕ್ಕಂಗೆ ಕರೆಸಿ, ಎಲ್ಲರಿಗೂ ಕರೆಸಿ, ದೊಡ್ಡ ಪ್ರಮಾಣದಲ್ಲಿ ಮಾಡಿ. ದಿಲ್ಲಿ ಚಲೋ ಯಾತ್ರಾ ಮಾಡಿ, ಹಾಸನ್ ಚಲೋ ಯಾತ್ರಾ ಮಾಡಿ, ಯಾರು ಬೇಡ ಅಂದಿದ್ದಾರೆ? ಇವೆಲ್ಲನೂ ಕೂಡ ಗೂಬೆ ಕೂಡಿಸುವ ಕೆಲಸ ನಮ್ಮ ಹತ್ರ ಇಟ್ಕೋಬೇಡಿ. ಚುನಾವಣೆ ಮಾಡೋಂಗಿದ್ರೆ ನೆಟ್ಟಿಗೆ ಮಾಡಿರಿ, ವೈಯಕ್ತಿಕ ಮಾಡೋಂಗಿದ್ರೂ ಕೂಡ ನಾವು ಏನು ಸುಮ್ಮನೆ ಇರೋದಿಲ್ಲ. ನಾವು ಎಷ್ಟಂತ ನಾವು ಸರ್ಕಾರದಲ್ಲಿದ್ದೀವಿ ಅಂದ್ಬಿಟ್ಟು ಇತಿಮಿತಿನಲ್ಲಿ ಮಾತಾಡ್ತಾ ಇದ್ದೀವಿ. ಆದರೆ ಪದೇ ಪದೇ ನೀವಾಗಲಿ ನಿಮ್ಮ ಲೀಡರ್ಸ್ ಆಗಲಿ ಬಂದು ನಮ್ಮ ಕುಟುಂಬದ ಬಗ್ಗೆ ನಮ್ಮ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡೋಕ್ಕೆ ಪ್ರಾರಂಭ ಮತ್ತೆ ಮಾಡಿದ್ರೆ ನಾವು ಮಾತಾಡಬೇಕಾಗ್ತದೆ. ಅದೇನೋ ಹೇಳ್ತಾರಲ್ಲ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಟಿಟ್ ಫಾರ್ ಟ್ಯಾಟ್ ಅಂತ. ನೀವು ಬೇವಿನ ಸಸಿ ನೆಟ್ಬಿಟ್ಟು ಮಾವಿನಕಾಯಿ ತಿನ್ನೋಕ್ಕಾಗೋದಿಲ್ಲ. ಆದ್ದರಿಂದ ಫಸ್ಟು ಈ ಹಾಸನ ಬಗ್ಗೆ ಬಾಯಿ ತೆಗೀರಿ, ಹಾಸನ ಪ್ರಕರಣದ ಬಗ್ಗೆ ಬಾಯಿ ತೆಗೀರಿ, ಡೆವಲಪ್ಮೆಂಟ್ ಬಗ್ಗೆ ಬಾಯಿ ತೆಗೀರಿ, ಕಲಬುರಗಿ ರೈಲ್ವೆ ಡಿವಿಷನ್ ಯಾಕೆ ತಪ್ಪೋಗಿದೆ ಬಾಯಿ ತೆಗೀರಿ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರ್ಸಿಂಗ್ ಯಾಕೆ ತಪ್ಪಿತು ಬಾಯಿ ತೆಗೀರಿ, ನಿಮ್ಮ ಸ್ಮಾರ್ಟ್ ಸಿಟಿ ಯಾಕಾಗಿಲ್ಲ ಬಾಯಿ ತೆಗೀರಿ, ORR ಯಾಕಾಗಿಲ್ಲ ಬಾಯಿ ತೆಗೀರಿ, ನಿಮ್ಮ ಹಳೆ ಟೆಕ್ಸ್ಟೈಲ್ ಪಾರ್ಕ್ ಯಾಕೆ ಹೋಯಿತು ಅದ್ರ ಬಗ್ಗೆ ಮಾತನಾಡಿ. ಅದು ಇದು ಬಿಟ್ಟು ಸುಮ್ಮನೆ ನೀವು ವೈಯಕ್ತಿಕವಾಗಿ ಎಲ್ಲನೂ ಮಾಡ್ಕೊಂಡು ಹೋದರೆ ನಮ್ಮದೇನು ಥರದ ಇತಿಹಾಸ ಇದೆ, ಥರದ ಪುಸ್ತಕ ಇದೆ ನಮ್ಮ ಜೀವನ, ನಿಮ್ಮ ಥರದ್ದಲ್ಲ.